ಸರ್ಕಾರದ ಬಹಳ ದಿನ ಉಳಿಯಲ್ಲ ಅಂತ ಹೇಳಿ ಹೇಳ್ದವರು ಹಗಲ್ ಕನಸು ಕಾಣ್ತಾ ಇದ್ದಾರೆ. ಹಗಲ್ ಕನಸು ಕಂಡವ್ರಿಗೆ ನಾವೇನು ಬೇಡ ಅಂತ ಹೇಳೋಕ್ಕಾಗತ್ತಾ? ಕನಸು ಕಾಣೋರಿಗೆ ಕನಸು ಕಾಣಲಿ ಬಿಡಿ. 4ನೇ ತಾರೀಕು ರಿಸಲ್ಟ್ ಬರುತ್ತೆ. ನಮಗೆ ಕರ್ನಾಟಕದಲ್ಲಿ ಎಷ್ಟು ಕಾಂಗ್ರೆಸ್ಗೆ ಸ್ಥಾನ ಬರುತ್ತೆ, BJPಗೆ ಎಷ್ಟು ಬರುತ್ತೆ, JDSಗೆ ಎಷ್ಟು ಬರುತ್ತೆ ಎಲ್ಲ ಗೊತ್ತಾಗುತ್ತೆ. ಅವರು ಸಿಂಗಲ್ ಡಿಜಿಟೇ, JDS BJP ಸೇರಿ ಸಿಂಗಲ್ ಡಿಜಿಟ್ ಅಷ್ಟೇ. ದೇಶದಲ್ಲೂ ಕೂಡ ಇವರಿಗೇನು BJP ಸರ್ಕಾರ ಬರೋ ಹಾಗೆ ಕಾಣಿಸ್ತಿಲ್ಲ. ಅಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಇಲ್ಲಿ ನಮ್ಮ ಸರ್ಕಾರನೇ ಮುಂದುವರಿಯುತ್ತೆ. ಪಾಪ ಹಗಲ್ ಕನಸು ಕಾಣ್ತಾ ಇದ್ದಾರೆ, ಕಾಣ್ತೀವಿ. 136 ಶಾಸಕರಿದ್ದಾರೆ, ಆದ್ರೂ ಕೂಡ ಸರ್ಕಾರ ಬೀಳುತ್ತೆ ಪದೇ ಪದೇ ಹೇಳ್ತಾನೆ ಇದ್ದಾರೆ. ಈಗ ನೀವು ತೋರಿಸ್ತಾ ಇರ್ತೀರಾ ಟಿವಿನಲ್ಲಿ, ಪೇಪರಲ್ಲಿ ಬರಿತಾ ಇರ್ತೀರಾ, ಅದಕ್ಕೆ ಅವ್ರು ಹೇಳ್ತಾ ಇರ್ತಾರೆ. ನೀವು ತೋರಿಸ್ಲಿಲ್ಲ ಅಂದರೆ ಅವ್ರು ಹೇಳೋದೇ ಇಲ್ಲ. ನೀವು ತೋರಿಸೋದ್ರಿಂದ ಅವ್ರು ಹೇಳ್ತಾ ಇರ್ತಾರೆ ಅಷ್ಟೇ. ಹೇಗೆ ಬಿದ್ದೋಗ್ಬಿಡುತ್ತೆ ಹೇಳ್ತಾರೆ ಅವರು. ಅವ್ರು ಹೇಳೋ ಮಾತಿಗೆ ಯಾಕೆ ಬೆಲೆ ಕೊಡ್ತೀರಾ? ಏನೂ ಆಗಲ್ಲ. ನಮ್ಮ ಸರ್ಕಾರ ಸುಭದ್ರವಾಗಿರುತ್ತೆ. ಮಹಾರಾಷ್ಟ್ರದಲ್ಲಿ 3 ಪಕ್ಷಗಳು ಸರ್ಕಾರ ಮಾಡ್ತಾ ಇದ್ದಿದ್ದು, 3 ಪಕ್ಷಗಳು. ನಮ್ಮ ಕಡೆ ಒಂದೇ ಪಕ್ಷ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮಲ್ಲೆಲ್ಲ ಒಗ್ಗಟ್ಟಿದೆ. ಇನ್ನು ಈ ಚುನಾವಣೆ ಆದಮೇಲೆ ಅವ್ರ ಪಕ್ಷದಲ್ಲಿ ಎಷ್ಟು ಜನ ಇರ್ತಾರೋ ಏನೋ ಅವ್ರು ನೋಡ್ಕೋಬೇಕಷ್ಟೆ. ಚುನಾವಣೆ ಆದಮೇಲೆ ಅವ್ರ ಪಕ್ಷದಲ್ಲಿ ಎಷ್ಟು ಜನ ಪಕ್ಷಾಂತರ ಮಾಡ್ತಾರೋ ಅವ್ರು ಬಂದೋಬಸ್ತ್ ಮಾಡ್ಕೊಳ್ಳಿ ಅವ್ರ ಜನರನ್ನ. ನಾವು ಮಾಡಲ್ಲ, ನಮಗೇನು ಅವಶ್ಯಕತೆ ಇಲ್ಲ. ಅವ್ರು ಸೋತ್ರೆ ಏನಾಗುತ್ತೆ, ಎಲ್ಲ ಓಡೋಗ್ತಾರೆ. ಇಲ್ಲ, ನಾವು ಯಾರನ್ನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಯಾಕೆ ಮಾಡ್ತಾರೆ? ನಮ್ಮವ್ರು ಯಾರೂ ಹೋಗೋದಿಲ್ಲ. ರಿಸಲ್ಟ್ ಬರುತ್ತಲ್ಲ, ರಿಸಲ್ಟ್ ಬಂದಮೇಲೆ ಅವರಿಗೆ ಸಿಂಗಲ್ ಡಿಜಿಟ್ ಬರುತ್ತೆ. ಬಂದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಸೋತೋಗ್ತಾರೆ. ದೇಶದಲ್ಲೂ BJP ಬರಲ್ಲ. ಇನ್ನೇನಾಗ್ತಾರೆ, ಪಕ್ಷಾಂತರ ಮಾಡ್ತಾರೆ ಅಷ್ಟೇ. ಸುಮಾರು ಒಂದು 350 ಜನ ವಿಪಕ್ಷದ ಶಾಸಕರನ್ನ, ಲೋಕಸಭಾ ಸದಸ್ಯರನ್ನ ಕೇಂದ್ರದ BJPಯವರು ಪಕ್ಷಾಂತರ ಮಾಡಿಸಿದ್ರು. ಅದೇ ಅವ್ರು ತಿರುಗುಮಾಣ ಆಗುತ್ತೆ ಅಷ್ಟೇ. ನಮಗೆ ಅವ್ರಿಗೆ ಸಿಂಗಲ್ ಡಿಜಿಟ್ ಅಷ್ಟೇ, 10 ಮುಟ್ಟಲ್ಲ ಅವರು. ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು, ಅದೆಲ್ಲ ಹಿರಿಯರು ಬಿಟ್ಟಿದ್ದು. ಹಿರಿಯರಿಗಲ್ಲ, ಹೈಕಮಾಂಡ್ ಬಿಟ್ಟಿದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಡಿಯಾ ಮೈತ್ರಿಕೂಟ ಏನಿದೆ ಇದು ಕಾಂಗ್ರೆಸ್ಗಿಂತ ಕೆಟ್ಟದಾಗಿದೆ ಅನ್ನೋದು. ಕಾಂಗ್ರೆಸ್ ಅನ್ನೋ ಪಕ್ಷ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷ, ಈ ದೇಶದನ್ನ ಕಟ್ಟಿದಂಥ ಪಕ್ಷ. BJP ಇದೆಯಲ್ಲ, ಯಾವ ಪಕ್ಷದಿಂದ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರಲ್ಲ, ಅವರ ಪಕ್ಷದ ಪೂರ್ವಜರು. ಈ ಪಕ್ಷ ಇರಲಿಲ್ಲ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ. RSS, ವಿಶ್ವ ಹಿಂದೂ ಪರಿಷತ್ತು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ. ನರೇಂದ್ರ ಮೋದಿಯವರಿಂದ ನಾವೇನು ಕಲಿಯೋದು ಬೇಕಾಗಿಲ್ಲ. ನರೇಂದ್ರ ಮೋದಿಯವರು ನಮ್ಮ ದೇಶವನ್ನು ಸಾಲದ ಸುಳಿಗೆ ತಳ್ಳಿದ್ದಾರೆ. 1947ರಿಂದ 2014ರವರೆಗೂ ನಮ್ಮ ದೇಶದ ಸಾಲ 54 ಲಕ್ಷ ಕೋಟಿ. ನರೇಂದ್ರ ಮೋದಿ ಅವರೊಬ್ಬರೇ 10 ವರ್ಷದಲ್ಲಿ 130 ಲಕ್ಷ ಕೋಟಿ ಸಾಲ ಮಾಡಿ ನಮ್ಮನ್ನು ಸಾಲದ ಸುಳಿಗೆ ತಳ್ಳಿದ್ದಾರೆ. ದೊಡ್ಡ ಹರಿಶ್ಚಂದ್ರರ ಥರ ಮಾತಾಡ್ತಾರೆ, ಏನೋ ವಿಪಕ್ಷದಲ್ಲಿರ್ತಕ್ಕಂಥ ಭ್ರಷ್ಟಾಚಾರಿಗಳು ಹಾಗೆ ಹೀಗೆ ಅಂತ. ಎಲೆಕ್ಟ್ರಲ್ ಬಾಂಡ್ಸಲ್ಲಿ ನಿಮ್ಮ ಪಕ್ಷ ಎಷ್ಟು ಕಲೆಕ್ಟ್ ಮಾಡಿದೆ? ಅದು CBI, ಇದು ED ಮತ್ತು ಇದು ಇನ್ಕಮ್ ಟ್ಯಾಕ್ಸು, ಇದನ್ನೆಲ್ಲ ಕಳಿಸಿ ಅವ್ರ ಮೇಲೆ ಕೇಸುಗಳು ಹಾಕಿಸಿ ನಿಮ್ಮ ಪಕ್ಷಕ್ಕೆ ಎಷ್ಟು ದೇಣಿಗೆ ಎಲೆಕ್ಟ್ರಲ್ ಬಾಂಡ್ಸ್ ಮುಖಾಂತರ ವಸೂಲಿ ಮಾಡಿದ್ದೀರಾ? ವಿಪಕ್ಷದಲ್ಲಿರ್ತಕ್ಕಂಥ ಯಾರು ಇವರು ಭ್ರಷ್ಟಾಚಾರಿಗಳು ಅಂತ ಇವರು ಹೇಳ್ತಾ ಇದ್ರು, ಅವ್ರನ್ನೆಲ್ಲ ಸೇರಿಸ್ಕೊಂಡ್ಬಿಟ್ರು ಅವ್ರ ಪಕ್ಷಕ್ಕೆ. ಅವ್ರ ಭ್ರಷ್ಟಾಚಾರಿಗಳಲ್ಲ, ಈಗೆಲ್ಲ ಕ್ಲೀನ್ ಚಿಟ್ ಕೊಟ್ಬಿಟ್ರು ಅವ್ರಿಗೆ. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಭ್ರಷ್ಟಾಚಾರಿಗಳು BJP ಪಕ್ಷದಲ್ಲಿದೆ. ಎಲ್ಲ ಕೆಟ್ಟ ಜನನೂ ಅವ್ರ ಪಕ್ಷದಲ್ಲೇ ಇದ್ದಾರೆ. ಎಲ್ಲ ನಮ್ಮ ಪಕ್ಷ ಎಲ್ಲ ಶುದ್ಧೀಕರಣ ಆಗೋಗಿದೆ. ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು. ಆ ಥರದ ಅವಕಾಶ ಇಲ್ಲ. ಆ ಥರದ ಸಿದ್ದರಾಮಯ್ಯನವರೇ ಮುಂದುವರಿತಾರೆ. ಯಾವಾಗ ಎಲ್ಲಿವರೆಗೂ ಮುಂದುವರಿತಾರೆ ಅನ್ನೋದು ಹೈಕಮಾಂಡ್ ಬಿಟ್ಟಿದೆ. ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ರೈತರ ವಿಚಾರದಲ್ಲಿ
ಈ ಆಡಳಿತ ಪಕ್ಷ ಇರ್ಬೋದು ಅಥವಾ ನಮಗೂ ನಮ್ಮ ಸರ್ಕಾರಕ್ಕೂ ನಮ್ಮ ಪಕ್ಷಕ್ಕೂ ಪೆನ್ ಡ್ರೈವ್ಗೂ ಯಾವ ಸಂಬಂಧನೂ ಇಲ್ಲ. ಕರೆತರ ವಿಚಾರದಲ್ಲಿ ಸರ್ಕಾರ ಏನಾದ್ರು ಅದೆಲ್ಲ ಹೋಮ್ ಮಿನಿಸ್ಟ್ರಿ ಹೋಮ್ ಮಿನಿಸ್ಟ್ರಿ ಇದ್ದಾರೆ, ಅವ್ರು ನೋಡ್ಕೊಳ್ತಾರೆ. ತನಿಖೆ ಕೂಡ ನಡೀತಾ ಇದೆ, ಇನ್ನೂ ಕೂಡ ಬರ್ತಾ ಇಲ್ಲ. ಅದೆಲ್ಲ ಗೃಹ ಮಂತ್ರಿಗಳು ಹೇಳಬೇಕು, ಹೆಚ್ಚು ಮಾಹಿತಿ ಅವ್ರ ಹತ್ರ ಇರುತ್ತೆ. ಇದ್ದೇ ಇರುತ್ತೆ. ಕೇಂದ್ರ ಸರ್ಕಾರ ಕೂಡ ಕದ್ದಾಲಿಕೆ ಮಾಡ್ತಾ ಇದ್ರು ಅಂತ ನಾವೇ ಆಪಾದನೆ ಮಾಡಿದ್ವಿ ಅಲ್ವಾ. ನಮ್ಮ ಮೇಲೆ ಅವ್ರು ಹೇಳ್ತಾರೆ. ಆಮೇಲೆ ಅವ್ರ ಅಧಿಕಾರದಲ್ಲಿದ್ದಾಗ ಅವ್ರ ಮೇಲೂ ಆಪಾದನೆ ಬಂದಿತ್ತೋ ಇಲ್ವೋ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದಾಗ ಅವ್ರ ಮೇಲೂ ಆಪಾದನೆ ಮಾಡಿದ್ರು. ಈಗ ನಮ್ಮ ಮೇಲೆ ಮಾಡ್ತಾರೆ, ನಾವು ಕೇಂದ್ರ ಸರ್ಕಾರದ ಮೇಲೆ ಮಾಡ್ತೀವಿ. ಉತ್ತರ ಕರ್ನಾಟಕಕ್ಕೂ ಹೆಚ್ಚಿನ ಪ್ರಾತಿನಿಧ್ಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಕೊಡ್ಬೇಕು, ಆ ಭಾಗಕ್ಕಿಂತ ಇಲ್ಲಿ ಕನಿಷ್ಠ ಎರಡಾದ್ರೂ ಕೊಡ್ಬೇಕು, ಕೊಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.